ಸ್ವಾಗತ. ಹರಪನಹಳ್ಳಿ ಪಟ್ಟಣದ ತರಳುಬಾಳು ಕಲ್ಯಾಣ ಮಂಟಪದಲ್ಲಿ ಸಾದರ ಲಿಂಗಾಯತ ನೌಕರ ಬಳಗ ವತಿಯಿಂದ ಸಾದರ ಲಿಂಗಾಯತ ಸಮಾಜದ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ 80%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಸಮಾಜದ ನಿವೃತ್ತ ನೌಕರರಿಗೆ ಗೌರವ ಸಮರ್ಪಣೆ, ಹಳೆಯ ನೌಕರ ಸಂಘದ ಪದಾಧಿಕಾರಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ತರಳುಬಾಳು ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನೌಕರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಚೇತನ್ ಬನ್ಕಾರ್ ಜ್ಯೋತಿ ಹಚ್ಚುವ ಮೂಲಕ ಉದ್ಘಾಟಿಸಿ ಮಾತನಾಡಿದ್ದರು. ನಂತರ ಸಿರಿಗೆರೆ ತರಳುಬಾಳು ಮಠದ ವಿಶೇಷ ಅಧಿಕಾರಿಯಾಗಿ ವೀರಣ್ಣ ಜತ್ತಿ ಮಾತನಾಡಿ, ಯಾವಾಗಲೂ ವಿಫಲಗಳಾದಾಗ ಯಶಸ್ಸು ಗಳಿಸಲು ಸಾಧ್ಯ. ತಂದೆ ತಾಯಿ ಮಾಡಿದ ಪ್ರೋತ್ಸಾಹಕ್ಕೆ ಮಕ್ಕಳು ಪ್ರತಿಭೆಯಾಗಿ ಹೊರಹೊಮ್ಮುತ್ತಾರೆ. ಮಕ್ಕಳಿಗೆ ಒತ್ತಡ ಹಾಕಬಾರದು ಎಂದು ಪೋಷಕರಿಗೆ ಸಲಹೆ ನೀಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಶಿಕ್ಷಕ ವೃಂದದವರೇ ಮತ್ತು ಪ್ರತಿಭಾ ಪುರಸ್ಕಾರಕ್ಕೆ ಬಂದಿರುವ ಎಲ್ಲ ವಿದ್ಯಾರ್ಥಿನಿಯರಿಗೆ ಇದು ಈ ಕಾರ್ಯಕ್ರಮ ತುಂಬಾ ಒಂದು ಒಳ್ಳೆಯ ಕಾರ್ಯಕ್ರಮ. ನೌಕರರು ಸಮಯ ವ್ಯರ್ಥ ಮಾಡದೆ ಶಾಲೆಗಳಿಗೆ ತೆರಳಿ ತಮ್ಮ ಅನುಭವ ಹಾಗೂ ಜ್ಞಾನವನ್ನು ಮಕ್ಕಳಿಗೆ ನೀಡಿರಿ. ನಿಮ್ಮ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ. ಪ್ರತಿ ವರ್ಷ ನಿವೃತ್ತ ನೌಕರರಿಗೆ ಸನ್ಮಾನಿಸುವ ಖರ್ಚು ವೆಚ್ಚನೆ ನಾನೇ ಕೊಡುತ್ತೇನೆ. ಇಂತಹ ಕಾರ್ಯಕ್ರಮಗಳು ನಿಲ್ಲಿಸಬೇಡಿ, ಮುಂದುವರೆಸಿಕೊಂಡು ಹೋಗಿ ಎಂದು ಹೇಳಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಮಾತನಾಡಿ, ಶಿಕ್ಷಣಕ್ಕೆ ಇದ್ದ ಬೆಲೆ ಯಾವುದಕ್ಕೂ ಇಲ್ಲ. ಉನ್ನತ ಹುದ್ದೆಯನ್ನು ಅಲಂಕರಿಸಿದರೆ ಸಮಾಜ ನಿಮ್ಮನ್ನು ಗುರುತಿಸುತ್ತದೆ. ಉತ್ತಮ ಶಿಕ್ಷಣವನ್ನು ಪಡೆಯಿರಿ ಎಂದು ಹೇಳಿದರು. ಸಾಧು ವೀರಶೈವ ಸಮಾಜದ ಮುಖಂಡ ಮೈದೂರು ದೇವೇಂದ್ರ ಗೌಡ ಮಾತನಾಡಿ, ಸಾದರ ಲಿಂಗಾಯತ ನೌಕರರ ಬಳಗದಿಂದ ಸಾದರ ಲಿಂಗಾಯತ ಸಮಾಜದ ವಿದ್ಯಾರ್ಥಿಗಳ ಜೊತೆಗೆ ಮುಂದಿನ ದಿನಗಳಲ್ಲಿ ಬೇರೆ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಘೋಷಿಸಿದರು. ಸಾಧು ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷ ಬಂದೋಳ್ ಮಂಜುನಾಥ್ ಮಾತನಾಡಿ, ಗುರುಗಳ ಋಣ ತೀರಿಸಲು ಸಾಧ್ಯವಿಲ್ಲ. ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಮಕ್ಕಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಕಂಬತ್ಹಳ್ಳಿ ಮಂಜುನಾಥ್, ಯಶವಂತ್ ಗೌಡ, ನಿವೃತ್ತ ಶಿಕ್ಷಕ ಕೆ ಬಸವರಾಜಪ್ಪ, ಶೇಖರ್ ಗೌಡ ಪಾಟೀಲ್, ಕೆಂಚನ್ ಗೌಡ, ಎಸ್ ರಾಮಪ್ಪ, ಶಿವಕುಮಾರ್ ಗೌಡ, ಉಚ್ಚಂಗಿದುರ್ಗದ ಅಂಜಿನಪ್ಪ, ಉದಯ್ ಶಂಕರ್, ಕೆ ಬಸವರಾಜಪ್ಪ ಶಿಕ್ಷಕರ ಸಂಘದ ಅಧ್ಯಕ್ಷ, ಬಿ ರಾಜಶೇಖರ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ, ಎಸ್ ರಾಮಪ್ಪ ಶಿಕ್ಷಕರ ಪತ್ತಿನ ಸಂಘದ ಅಧ್ಯಕ್ಷ, ಬಿ ಚಂದ್ರಮೌಳಿ, ಹರಿಯಮ್ಮನಹಳ್ಳಿ ಅಂಜನಪ್ಪ, ಸಿದ್ದಲಿಂಗನಗೌಡ, ಉಷಾರಾಣಿ, ಕೆ ಚಂದ್ರಪ್ಪ, ಸಿದ್ದಪ್ಪ, ಕರಿಬಸನಗೌಡ, ತಿಮ್ನಾಯಕನಹಳ್ಳಿ, ಕೆ ಅಂಜನಪ್ಪ, ಎಚ್ ಕೆಂಚಪ್ಪ, ಆರ್ ಎಸ್ ಸವಿತಾ, ಟಿ ಕುಸುಮ, ಪಿ ಮಲ್ಲಿಕಾರ್ಜುನ್, ಎಂ ಮಂಜಪ್ಪ, ವಿ ಮಲ್ಲಿಕಾರ್ಜುನ್, ಎಸ್ ಸಂತೋಷ್, ಮಾರೇರ್ ಶಿವಕುಮಾರ್, ಕೆಜಿ ವಿಜಯ್ ಬನಕಾರ್, ಮುನಿಯಪ್ಪ, ಉಸ್ಮಾನ್, ಜಯಣ್ಣ ಇತರರು ಉಪಸ್ಥಿತರಿದ್ದರು. ಆರ್5 ನ್ಯೂಸ್ ಬೆಂಗಳೂರು.